ಕಾರುಣ್ಯರಾಮ್ ಮತ್ತೆ ಸಮೃದ್ಧಿರಾಮ್ ಏನು ಅಕ್ಕ ತಂಗಿಯರ ಗಲಾಟೆ ವಿಚಾರ ಇದೀಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಒಂದಲ್ಲ ಒಂದು ಕಾರಣಕ್ಕೆ ಈಗಾಗಲೇ ಕಾರುಣ್ಯರಾಮ್ ಕೂಡ ಈಗ ಏನು ಸುದ್ದಿ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನು CCB ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗಾಗಲೇ CCB ಅವರು ಕೂಡ ಈಗಾಗಲೇ ಅವರನ್ನ ಸ್ಟೇಟ್ಮೆಂಟ್ ಮಾಡೋದಕ್ಕೂ ಕೂಡ ಇವತ್ತು ಕಮಿಷನರ್ ಕಚೇರಿ ಕೂಡ ಕರೆಸಿದ್ರು, ಬರೋದಕ್ಕೆ ಹೇಳಿದ್ರು. ಆದರೆ ಬಂದಂಥ ಸಂದರ್ಭದಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಈಗಾಗಲೇ ವಾಪಸ್ ಬರ್ತಾರೆ. ವಾಪಸ್ ಬಂದು ಏನು ಒಂದು ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಎಲ್ಲ ಹೇಳಿದ್ರೆ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿಯುತ್ತಾ ಅಂತ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಮಾಧ್ಯಮದವರ ಸ್ನೇಹಿತರು, ನನ್ನ ಬಂಧುಗಳು ಅಂತ ಹೇಳ್ತಿದ್ದಂತಹ ಕಾರುಣ್ಯರಾಮ್ ಈಗ ನಿಮ್ಮ ಬಳಿ ಹೇಳ್ಕೊಂಡ್ಬಿಟ್ರೆ ಎಲ್ಲ ಸರಿ ಆಗುತ್ತಾ ಅನ್ನೋ ಒಂದು ಉದ್ದಟತನದ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಿದೆ. ಇಷ್ಟು ದಿನ ಅವರು ಹಬ್ಬದ ದಿನ ಕೂಡ ಅವರೇ ಒಂದು ವಿಡಿಯೋ ಮಾಡಿ ಏನು ಮಾಧ್ಯಮಗಳಿಗೂ ಕೂಡ ಕೊಟ್ಟಿದ್ರು. ಈ ಒಂದು ಸ್ಪಷ್ಟೀಕರಣೆಯನ್ನ ನಾನು ಕೊಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ ಮತ್ತೆ ವಿಚಾರಗಳನ್ನ ತಿಳಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವತ್ತು ಅವರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಸಾಕಷ್ಟು ವಿರೋಧಕ್ಕೂ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅವರಾಗೆ ಏನು ಕಂಪ್ಲೇಂಟ್ ಮಾಡಿದ್ರು, ಆ ನಂತರ ಅವರಾಗೆ ಕೆಲವೊಂದು ಮಾಧ್ಯಮಗಳಿಗೆ ಮಾತನಾಡಿದ್ರು. ಆದ್ರೆ ಈಗ ಹೇಳಿರುವಂತ ಮಾತು ಸರಿನಾ ಅನ್ನೋ ಒಂದು ವಿಚಾರಗಳು ಕೂಡ ಸಾಕಷ್ಟು ಒಂದ್ ರೀತಿ ಚರ್ಚೆ ಕೂಡ ಗ್ರಾಸ ಆಗಿದೆ ಅಂತಾನೆ ಹೇಳ್ಬೋದು. ವಿರೋಧಕ್ಕೆ ಈಗಾಗಲೇ ಅದು ಕೂಡ ಕಾರಣ ಆಗ್ತಿರುವಂಥದ್ದು. ಇನ್ನು ಸಮೃದ್ಧಿರಾಮ್ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಎಲ್ಲ ಆರೋಪಗಳನ್ನು ಕೂಡ ಈಗ ಕಾರುಣ್ಯರಾಮ್ ಕುಟುಂಬ ಏನಿದೆ ಅದು ಸಮೃದ್ಧಿರಾಮ್ ಮೇಲೆ ಕೂಡ ಹಾಕಿರುವಂಥದ್ದು. ಯಾಕಂದ್ರೆ ಅವ್ರು ಮಾಡಿರುವಂತ ಸಾಲ ಅವರೇ ತೀರಿಸ್ಬೇಕು, ಇಲ್ಲಿ ನಾವ್ ಯಾಕೆ ಜವಾಬ್ದಾರರಾಗಬೇಕು, ನನಗೆ ಯಾಕೆ ಕೆಟ್ಟ ಕಮೆಂಟ್ಸ್, ನನಗೆ ಯಾಕೆ ನಿಂದನೆಗಳು ಅಂತೇಳಿ ಕಾರುಣ್ಯರಾಮ್ ಆಗಿಂದನೂ ಕೂಡ ಹೇಳ್ಕೊಂಡ್ ಬಂದಿದ್ರು. ಈಗ ಅಷ್ಟು ದಿನಗಳ ಕಾಲ ಮಾಧ್ಯಮದ ಜೊತೆ ಆರಾಮಾಗಿ ಇದ್ದಂತಹ ಏನು ಕಾರುಣ್ಯರಾಮ್ ಏನಿದ್ದಾರೆ ಈಗ ಏಕಾಏಕಿ ನಿಮ್ಮ ಬಳಿ ಹೇಳಿದ್ರೆ ಎಲ್ಲ ಸರಿಯಾಗುತ್ತಾ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಾಕಷ್ಟು ವಿರೋಧಕ್ಕೂ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂತದ್ದು. ಗ್ಯಾರಂಟಿ ನ್ಯೂಸ್ ಸುದ್ದಿ ಕಚೇರಿ.